ಉಗುರ್ ಕಚ್ಚೋದನ್ನ ನಿಲ್ಸಿ ಹೇಳು, ಏನ್ ಕಲ್ಸಿದೆ ಹಾಲಲ್ಲಿ? ಹೇಳು. ಅದೆಲ್ಲ ಯಾಕೆ ಬಿಡು ಆದ್ಯ, ಎಲ್ಲ ಮುಗಿತಲ್ಲ. ಹೇಳ್ತ್ಯಾ ಇಲ್ವಾ? ಶೋಭನದ ರಾತ್ರಿ ವ್ರತ ಮಾಡದೇ ಇದ್ರೆ ಫಲ ಸಿಗಲ್ಲ ಅಂತ ಹೇಳ್ತಾರಲ್ಲ, ಹಾಗೇನೆ ನಮ್ಮ ಮದ್ವೆ ನಾಟಕ ಆಗಿದ್ರು ಶೋಭನ ನಿಜ ಆಗ್ಬೇಕು ಅಂತ ನಾನೇ ಏನೋ ಮಿಕ್ಸ್ ಮಾಡಿದ್ದೆ. ನನಗೇನೇನೋ ಆಗ್ತಾ ಇದೆ, ಏನ್ ಮಾಡ್ಲಿ? ಸಿನಿಮಾಗಳನ್ನ ನೋಡ್ತೀಯಲ್ಲ, ಅಷ್ಟ್ ಮಾತ್ರ ಗೊತ್ತಿಲ್ವಾ? ಇವಾಗ ತಲೆ ಕೆಲಸ ಮಾಡ್ಬೇಕಲ್ಲ. ಏನ್ ಮಾಡ್ಲಿ ಹೇಳು 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 ಹೇಳು. ಹೋಗಿ ಹೋಗಿ ಶ್ರೀಮದ್ ರಮಾರಮಣ ಗೋವಿಂದ. ಇಡೀ ರಾತ್ರಿ ಎಲ್ಲ ರಾತ್ರಿ ಎಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ಕೊ. ತಣ್ಣೀರಿಂದನಾ? ಬೇರೆ ಆಪ್ಷನ್ ಏನಾದ್ರು? ಯಾವ್ದೂ ಇಲ್ಲ. ಇಲ್ಲ. ಏನ್ ಮಾಡ್ಲಿ? ಎಲ್ಲ ನನ್ ಕರ್ಮ. ನಿನ್ ಮಾತು ಕೇಳಿದ ತಪ್ಪಿಗೆ ನಾನ್ ಅನ್ಭವಿಸ್ಬೇಕಾಗಿರೋ ಕರ್ಮ. ಏನಾಯ್ತು ನನ್ನ ಮಗನೇ, ಹಿಂಗಾಗ್ಬಿಟ್ಟಿದ್ಯಲ್ಲೋ? ನೀನು ಮಾಯನೋ ಮಂತ್ರನೋ ಮಾಡಿ ಶೋಭನ ಮಾಡ್ಕೋ ಅಂತ ಹೇಳ್ದೆ. ಹೇಳ್ದೆ. ನಾನು ಒಂದೇ ಒಂದ್ ಸ್ಟೆಪ್ ಮುಂದೆ ಹೋಗಿ ಔಷಧಿ ಹಾಕ್ದೆ. ಔಷಧಿನ ಅಂದ್ರೆ ಈ ಔಷಧಿದ? ಚಿಚಿ ಚಿಚಿ ಚಿಚಿ, ಅದು ನಿಮ್ಮ ಔಷಧಿಯಪ್ಪ. ಪಲ್ ನನ್ ಮಗ ಕಣೋನು, ಯಾವತ್ತು ಕುಡ್ದೇ ಇಲ್ಲ ನೀನು. ಮತ್ತೆ ಯಾವ ಔಷಧಿನೋ? ಅದು ಯಾವ್ದೋ ಒಂದು ಔಷಧಿ ಬಿಡಿಯಪ್ಪ. ಯಾವ್ದು ಒಂದು ಔಷಧಿನ? ಏನೋ ಅನ್ಕೊಂಡೆ, ಇಲ್ಲಿ ನೋಡಿ ಹಿಂಗಾಗಿದ್ದೀನಿ. ಇಲ್ಲಿ ಹಿಂಗಾಗಿದ್ಯಂದ್ರೆ ಅಲ್ಲೇನು ಆಗಿಲ್ವಾ? ಹೇಗೆ? ಅದೇ ಕಣೋ ಶೋಭನಾ. ಯಾಕಾಗತ್ತೆ? ಹೆಂಗಾಗತ್ತೆ? ಅದಾಗಲ್ಲ, ಆಗಲ್ಲ. ನನ್ ಮಗ ನಿಂತ್ಕೊಳ್ಳ, ನಿಂತ್ಕೊಳ್ಳೋ. ಏನ್ ಹಿಂಗಾಗೋಯ್ತು? ನಾನು ಓದಿರೋ ಸೈನ್ಸ್ ಪ್ರಕಾರ ಮದ್ವೆ ಆದ ನಂತರ ಶೋಭನ ಆಗ್ಬೇಕು. ಮತ್ ಯಾಕಾಗ್ಲಿಲ್ಲಪ್ಪ? ಅಷ್ಟಕ್ಕೂ ಇವನ್ನೆಲ್ಲ ನಂಗೆ ಸರಿಯಾಗಿ ಹೇಳ್ಬಿಟ್ಟವನ. ಸೈನ್ಸ್ಗೂ ನನ್ನ ಮೆದುಳಿಗೂ ಮಧ್ಯೆ ಯಾವುದೋ ಒಂದು ಮಿರಾಕಲ್ ಇದೆ ಅಂತ ನನ್ನ ಸಿಕ್ಸ್ ಸೆನ್ಸು ಜೋರಾಗಿ ಹೇಳ್ತಾ ಇದೆ. ಇವನ ಹತ್ರ ಹೆಂಗ್ ಕೇಳಬೇಕು, ಹೆಂಗ್ ಇವನ ಲೈನಿಗೆ ತರಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ನ ಅಪ್ಪ ಕಣಲ್ಲಿ. ಅತ್ತೆ, ಹೇಗಿದ್ದೀನಿ? ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನ ಅಂತ ಅನುಮಾನದಿಂದ ಕೇಳ್ತಾ ಇದೆಯಲ್ಲಮ್ಮ. ಸಿನಿಮಾ ಹೀರೋಯಿನು ನಿನ್ನನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳೋ ತರ ಇದ್ಯಾ. ನಿಜನಾ ಅತ್ತೆ? ಸತ್ಯವಾಗ್ಲೂ. ಏನ್ ಕಡಿಮೆ ಆಗಿದೆ ನಿನ್ಗೆ? ನೋಡು, ಆ ಕಣ್ಣು, ಮೂಗು, ಆ ನೋಟ ಏನ್ ಕಡಿಮೆ ಆಗಿದೆ ನಿನ್ಗೆ? ನವರತ್ನಗಳು ಕೂಡಿರುವಂತ 916 KDM ಬಂಗಾರದ ತರ ಹೊಳಿತಾ ಇದೀಯ ನೀನು. ಇದೇನಮ್ಮ, ಇಷ್ಟೊಂದು ಹೊಗಳ್ತಾ ಇದ್ರು ಸಂತೋಷ ಪಡ್ದೆ ಬೇಜಾರ್ ಮಾಡ್ಕೊಂಡಿದ್ಯಲ್ಲ? ಇನ್ನೇನ್ ಮಾಡೋದು ಅತ್ತೆ, ನನ್ ಬ್ಯೂಟಿ ನಿಮ್ ಕಣ್ಣಿಗೆ ಮಾತ್ರ ಕಾಣಿಸ್ತು, ಆದ್ರೆ ನಿಮ್ ಮಗನ್ ಕಣ್ಣಿಗೆ ಕಾಣಿಸಲ್ಲ. ನಾನ್ ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಕೂಡ ಅವ್ನ್ ನನ್ ಕಡೆ ತಿರುಗಿ ನೋಡೋದೇ ಇಲ್ಲ ಅಂತಾನೆ. ಅವನ್ ಹಾಗೇನಮ್ಮ, ಎಲ್ಲ ಅವ್ರ ಅಪ್ಪನ ತರಾನೆ. ಏತಿ ಅಂದ್ರೆ ಪೇತಿ ಅಂತಾರಲ್ಲ, ಹಾಗೆ ಯಾವಾಗ್ಲೂ ಮುಖ ಊದಿಸ್ಕೊಂಡೇ ಇರ್ತಾನೆ. ಆದ್ರೆ ನೀನೇ ಏನಾದ್ರೂ ಮ್ಯಾಜಿಕ್ ಮಾಡಿ ಅವನ್ನ ಬದಲಾಯಿಸಿ ನಿನ್ ಕಡೆ ಮಾಡ್ಕೋಬೇಕು. ಹಾಗೆಲ್ಲ ಮಾಡ್ಬೇಕು ಅಂತಾನೆ ಅತ್ತೆ
ಅಷ್ಟೆಲ್ಲ ಕಷ್ಟಪಟ್ಟು ಹೀಗೆ ರೆಡಿ ಆಗಿರೋದು. ರೆಡಿ ಆಗಿ ಇಲ್ಲೇ ಇದ್ರೆ ಏನಮ್ಮ, ಅವನು ಎಲ್ಲೋ ಹೋಗೋಕ್ ರೆಡಿ ಆಗ್ತಾ ಇದ್ದಾನೆ. ಅಮ್ಮ ಅಮ್ಮ ಅಯ್ಯೋ ಅಸ್ಮಿತಾ, ಏನಾಯ್ತಮ್ಮ? ಅತ್ತೆ, ಇದಳು ನಿಧಾನಕ್ಕೆ ಇದಳು. ಅಮ್ಮ ಅಮ್ಮ ಶೌರ್ಯ, ಏನೋ ಏನ್ ಮಾಡ್ದೆ ನನ್ ಸೊಸೆಗೆ? ಏನಮ್ಮ ಯಾವಾಗ್ಲೂ ಸೊಸೆ ಸೊಸೆ ಅಂದ್ಕೊಂಡು, ಅವಳು ಸೊಸೆ ಅಲ್ಲ, ದೊಡ್ಡ ರಾಕ್ಷಸಿ. ನಿನ್ಗೆ ಸೊಸೆ ಆಗ್ಲಿ ನನಗೆ ಹೆಂಡತಿ ಆಗ್ಲಿ ಅದು ರಾಜಲಕ್ಷ್ಮಿ ಮಾತ್ರ, ಈ ರಾಕ್ಷಸಿ ಅಲ್ಲ. ಅವನ್ಗೆ ಆ ರಾಜಲಕ್ಷ್ಮಿ ಹುಚ್ಚಿಡ್ದಿದೆ ಅಸ್ಮಿತಾ, ಅದಕ್ಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ದೆವ್ವ ಆ ರಾಜಲಕ್ಷ್ಮಿನೇ. ಮೊದ್ಲು ಅವಳನ್ನ ದೂರ ಮಾಡ್ಕೊಂಡ್ರೆ ಇವನ್ ಚೆನ್ನಾಗಿರ್ತಾನೆ, ನಿನ್ನ ಹೆಂಡತಿಯಾಗಿ ಒಪ್ಕೋತಾನೆ. ನಿಜಾನೇ ಅತ್ತೆ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡಲ್ಲ ಅನ್ನೋ ಹಾಗೆ ಏನೋ ಮಾಡಿ ಮನೆಗ್ ಸೊಸೆ ಕಾಲಿಟ್ಟೆ ಆದ್ರೆ ಆ ರಾಜಲಕ್ಷ್ಮಿ ಅನ್ನೋ ಪೀಡೆನ ತೊಲಗ್ಸಕ್ಕೆ ಆಗ್ತಿಲ್ಲ. ಅದಕ್ ಕೂಡ ಒಂದೊಳ್ಳೆ ಪರಿಹಾರ ಹುಡುಕ್ತೀನಿ.